ನೆಕ್ಸ್ಟ್ ನಿಮಗೆ ಇದರಲ್ಲಿ ಫಸ್ಟ್ ಸೆಡಿಮೆಂಟ್ ಫಿಲ್ಟರ್ ಬರುತ್ತೆ. ಸೆಡಿಮೆಂಟ್ ಫಿಲ್ಟರ್ ಇಂದ ನಿಮಗೆ ಡಿವೈಸ್ ಇಂದ ನಿಮಗೆ ಡೆಮೋ ಹೇಳ್ತಾ ಇದೀನಿ ನೋಡ್ಕೊಳ್ಳಿ. ವಾಟರ್ ಲೆವೆಲ್ ಸರ್, ವಾಟರ್ ಲೆವೆಲ್ ನಿಮಗೆ ಬ್ಲಿಂಕ್ ಆಗ್ತಾ ಇರುತ್ತೆ. ಟ್ಯಾಂಕ್ ಫಿಲ್ ಆದ್ಮೇಲೆ ಇದು ನಿಮಗೆ ಸ್ಟಾಪ್ ಆಗುತ್ತೆ. ನಿಮಗೆ ಕಂಟಿನ್ಯೂಸ್ಲಿ ಬ್ಲೂ ಲೈಟ್ ಬಂದಿರುತ್ತೆ. ಬ್ಲೂ ಲೈಟ್ ಬಂದಾಗ ಟ್ಯಾಂಕ್ ಫುಲ್ ಅಂತ. ಟ್ಯಾಂಕ್ ಫಿಲ್ ಆದ್ಮೇಲೆ ನೀವು ಪವರ್ನ ಆಫ್ ಮಾಡಿ ಫಸ್ಟ್ ಟೈಮ್ ಒಂದು ಟ್ಯಾಂಕು ಫುಲ್ ವಾಟರ್ನ ಡ್ರೈನ್ ಔಟ್ ಮಾಡಿ. ಈ ತರ ಡ್ರೈನ್ ಔಟ್ ಮಾಡಿದ್ಮೇಲೆ ನೀವು ಸೆಕೆಂಡ್ ವಾಟರ್ ಯೂಸ್ ಮಾಡಿ. ನೆಕ್ಸ್ಟ್ ನಿಮಗೆ 6 ಮಂತ್ ಆದ್ಮೇಲೆ, 6 ಮಂತ್ ಅಂತಲ್ಲ, ಯೂಸೇಜ್ ಮೇಲೆ ಹೋಗುತ್ತೆ. 3000 ಲೀಟರ್ ಯೂಸ್ ಆದ್ಮೇಲೆ ನಿಮಗೆ ESF ಅಂತ ಬ್ಲಿಂಕ್ ಆಗುತ್ತೆ. ESF ಬ್ಲಿಂಕ್ ಆದಾಗ ಇದೊಂದು ಸೆಡಿಮೆಂಟ್ ಫಿಲ್ಟರ್ ಬರುತ್ತೆ, ಅದನ್ನ ಚೇಂಜ್ ಮಾಡಬೇಕಾಗುತ್ತೆ ನಿಮಗೆ 6 ಮಂತ್ಗೆ. ನೆಕ್ಸ್ಟ್ ಅದಾದ್ಮೇಲೆ GKK ಅಂತ ಬರುತ್ತೆ 6000 ಲೀಟರ್ಸ್ಗೆ. 6000 ಲೀಟರ್ GKK ಬಂದಾಗ ಎಲ್ಲ ಫಿಲ್ಟರ್ ಚೇಂಜ್ ಮಾಡಬೇಕಾಗುತ್ತೆ. ಅವಾಗ ಎಲ್ಲ ಫಿಲ್ಟರ್ ಚೇಂಜ್ ಆಗುತ್ತೆ ನಿಮಗೆ 6000 ವಿತಿನ್ 1 ಇಯರ್ ಅಲ್ಲಿ ನಿಮಗೆ ಏನಾದ್ರು ಎಲೆಕ್ಟ್ರಿಕಲ್ ಫೇಲ್ಯೂರ್ ಬಂದ್ರೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಿಮಗೆ. ಎಲೆಕ್ಟ್ರಿಕಲ್ ಫೇಲ್ಯೂರ್ ಮಾತ್ರ, ಫಿಲ್ಟರ್ ಏನಾದ್ರು ಹೋದ್ರೆ ಚಾರ್ಜಬಲ್ ಆಗುತ್ತೆ. ನೆಕ್ಸ್ಟ್ UV ಸರ್, ಇದು UV ಬಂದು ಅಲ್ಟ್ರಾ ವೈಲೆಟ್. ಏನಾದ್ರು ಎಲೆಕ್ಟ್ರಿಕಲ್ ಫೇಲ್ಯೂರ್ ಆದ್ರೆ ಮಾತ್ರ ಇಲ್ಲಿ ನಿಮಗೆ ರೆಡ್ ಲೈಟ್ ಬರೋದು, ಇಲ್ಲಾಂದ್ರೆ ಏನ್ ಬರಲ್ಲ, ಚೆನ್ನಾಗಿರುತ್ತೆ. ಓಕೆನಾ? ಏನಾದ್ರು ಡೌಟ್ ಇದ್ರೆ ಹೇಳಿ ಸರ್, ನಾನು ನಿಮ್ಗೆ TDS ಚೆಕ್ ಮಾಡಿ ತೋರಿಸ್ಕೊಡ್ತೀನಿ ಎಷ್ಟಿದೆ ಅಂತ. ಇದು GKK 6000 ಲೀಟರ್ಸ್ ಆಗುತ್ತಾ ಸರ್? 6000 ಲೀಟರ್ ಇದು. ESF 3000 ಲೀಟರ್. ಇದು ಒಂದು ESF ಬಂದು ಬ್ಲಿಂಕ್ ಆದಾಗ ಸೆಡಿಮೆಂಟ್ ಒಂದು ಮಾತ್ರ ಚೇಂಜ್ ಮಾಡೋದು. GKK ಬಂದಾಗ ಎಲ್ಲಾ ಫಿಲ್ಟರ್ ಕೂಡ ಚೇಂಜ್ ಆಗುತ್ತೆ ಇದರಲ್ಲಿ. ಓಕೆನಾ? ಒಂದು ಟ್ಯಾಂಕ್ ಫುಲ್ ಥ್ರೋ ಆಗಬೇಕು, TDS ಪ್ರಾಪರ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ನಾರ್ಮಲ್ ನಿಮ್ ಟ್ಯಾಪಲ್ಲಿ ವಾಟರ್ ಎಷ್ಟಿದೆ ಅಂತ ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಇದು TDS ಮೀಟರ್ ಕಂಪನಿ ಕೊಟ್ಟಿರೋದು. ಸೊ 0 ಇದೆ. $146 ಇದೆ ಸರ್. ಇದು ಕಾರ್ಪೊರೇಷನ್ ವಾಟರ್, ಕಾವೇರಿ ವಾಟರ್. ಇದು ನಿಮ್ಗೆ ಇದ್ರಲ್ಲಿ ನಿಮ್ಗೆ 90% ರಿಡ್ಯೂಸ್ ಆಗುತ್ತೆ. 90% ರಿಡ್ಯೂಸ್ ಆಗಿ ನಿಮ್ಗೆ ಆಫ್ಟರ್ ನಿಮ್ಗೆ ಪ್ಯೂರ್ ವಾಟರ್ ಬರುತ್ತೆ. ನಿಮ್ಗೆ ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಟ್ಯಾಂಕ್ ಥ್ರೋ ಆದ್ಮೇಲೆ ತೋರಿಸ್ಕೊಡ್ತೀನಿ ಯಾವ ತರ ಎಷ್ಟು ಬರುತ್ತೆ ಅಂತ ನಿಮ್ಗೆ. ಇದ್ರಲ್ಲಿ ಏನೋ ಡೆಮೋ ಡೌಟ್ ಇದ್ರೆ ಕೇಳಿ ಅಲ್ವಾ? ಓಕೆ ಸರ್, 1 ಇಯರ್ ವಾರಂಟಿ ಇರುತ್ತೆ. ಕಾಲ್ ಮಾಡಿ, ಏನಾದ್ರೆ ಒಂದು ಮಾಡ್ಕೊಡ್ತೀವಿ. ಇದು ಟ್ಯಾಂಕ್ ಸ್ವಲ್ಪ 15 ಮಿನಿಟ್ಸ್ ಮಾತ್ರ ಬ್ಲಿಂಕ್ ಆಗುತ್ತೆ ವಾಟರ್ ಲೆವೆಲ್. ಟ್ಯಾಂಕ್ ಫಿಲ್ ಆದ್ಮೇಲೆ ಆಟೋಮೆಟಿಕ್ಲಿ ಸ್ಟಾಪ್ ಆಗುತ್ತೆ. ಸ್ವಲ್ಪ ಬ್ಲಿಂಕ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಟ್ಯಾಂಕ್ ಫಿಲ್ ಆದ್ಮೇಲೆ ಬ್ಲೂ ಲೈಟ್ ಬರುತ್ತೆ ಕಂಟಿನ್ಯೂಸ್ಲಿ. ಓಕೆನಾ? ಆ ಎಲ್ಲಾ ಲೈಟ್ ಬ್ಲೂ ಇದ್ದಾಗ ನಿಮ್ಗೆ ಟ್ಯಾಂಕ್ ಫುಲ್ ಆಗಿದೆ ಅಂತ. ಇದು ಈಕೋ ಟೆಕ್ನಾಲಜಿ. ವೇಸ್ಟೇಜ್ ಬಂದು ನಿಮ್ಗೆ 1:1 ಹೋಗುತ್ತೆ ಸರ್. ಬೇರೆ ಮಾಡಲ್ ಎಲ್ಲ ನಿಮ್ಗೆ 1:3 ಹೋಗುತ್ತೆ. 10 ಲೀಟರ್ ಫಿಲ್ ಆದ್ರೆ 30 ಲೀಟರ್ ಹೋಗುತ್ತೆ. ಇದರಲ್ಲಿ ನಿಮ್ಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಮ್ ಎಲ್ಲ ಆಡ್ ಆಗುತ್ತೆ. ಹಾಗಾಗಿ 1:1 ಇಂದ ಈ ತರ ಕಂಪ್ನಿ ಹೊಸದಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು.